ದೇವೇಗೌಡ ತುಮಕೂರಿಂದ ಸ್ಪರ್ಧೆ ಮಾಡೋದು ಫಿಕ್ಸ್ ಆಗಿದೆ. ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಎಸ್ ಹೆಬ್ಬಾರಿಲಿ ಪ್ರಮುಖವಾಗಿ ಬೆಂಗಳೂರು ಉತ್ತರ ಕ್ಷೇತ್ರ ಬಿಟ್ಟು ತುಮಕೂರು ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ ಅಂತ? ಪೃಥ್ವಿರಾಜ್, ಬೆಂಗಳೂರು ಉತ್ತರ ಮತ್ತು ತುಮಕೂರು ಎರಡು ಕ್ಷೇತ್ರವನ್ನು ಕೂಡ ಗಮನಿಸಿ ಅವರ ಅಲ್ಲಿನ ಸ್ಥಳೀಯ ಮುಖಂಡರ ಜೊತೆ ಮಾತುಕತೆಯನ್ನು ಕೂಡ ಮಾಡಿದ್ರು ದೇವೇಗೌಡರು. ನಂತರದಲ್ಲಿ ತುಮಕೂರೇ ಬೆಟರ್ ಅಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಯಾಕಂದ್ರೆ ತುಮಕೂರು ಭಾಗದಲ್ಲಿ ಅವರ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಜೆಡಿಎಸ್ ನಾಯಕರು ಸಿಗ್ತಾರೆ. ಅಲ್ಲಿ ಪ್ರಚಾರ ಕಾರ್ಯಕ್ಕಾಗ್ಲಿ ಮತ್ತು ಅವರ ಗೆಲುವಿಗಾಗಿ ಶ್ರಮಿಸಲಿಕ್ಕೆ ಸಾಕಷ್ಟು ಪ್ರಮುಖರಿದ್ದಾರೆ. ಆದ್ರೆ ಬೆಂಗಳೂರು ಉತ್ತರದಲ್ಲಿ ಅಷ್ಟೊಂದು ಅವರಿಗೆ ಸಪೋರ್ಟ್ ಸಿಗೋದು ಕಷ್ಟ ಇದೆ. ಜೊತೆಗೆ ಬೆಂಗಳೂರು ಉತ್ತರದಲ್ಲಿ ಇರುವಂತಹ ಶಾಸಕರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಆಪ್ತರು. ಆ ಕಾರಣಕ್ಕಾಗಿ ಇನ್ನು ತುಮಕೂರಿನಲ್ಲಿ ಡಿ.ಸಿ. ಪರಮೇಶ್ವರ್ ಅವರಿಂದ ವಿರೋಧ ವ್ಯಕ್ತವಾಗಬಹುದು, ಮುದ್ದಮ್ಮೇಗೌಡರಿಂದನೂ ಕೂಡ ವಿರೋಧ ವ್ಯಕ್ತವಾಗಬಹುದು. ಆದ್ರೆ ಅಲ್ಲಿ ಜೆಡಿಎಸ್ ನ ಶಾಸಕರು, ಹಾಲಿ ಶಾಸಕರು, ಮಾಜಿ ಶಾಸಕರು, ಇತರ ಪ್ರಮುಖರು ಸಾಕಷ್ಟು ಜನ ಇದ್ದಾರೆ. ಆ ಕಾರಣಕ್ಕಾಗಿ ಆ ಕ್ಷೇತ್ರ ನಮ್ಗೆ ಸಪೋರ್ಟ್ ಸಿಗತ್ತೆ, ಅಲ್ಲಿ ಉತ್ತಮ ಆಗತ್ತೆ ಅಂತ ಹೇಳಿ ನಿನ್ನೆ ದಿನ ಅದ್ರ ಬಗ್ಗೆ ಚರ್ಚೆಯನ್ನ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. 25ನೇ ತಾರೀಕಿನ ದಿನ ನಾಮಪತ್ರ ಸಲ್ಲಿಸೋದಕ್ಕೂ ಕೂಡ ದೇವೇಗೌಡರು ತೀರ್ಮಾನವನ್ನ ಮಾಡಿದ್ದಾರೆ. ಮುಂಚಿತವಾಗಿ ಬೆಳಿಗ್ಗೆ ಅವತ್ತಿನ ದಿನ ಬೆಳಿಗ್ಗೆ ಹೋಗಿ ಮಂಡ್ಯದಲ್ಲಿ ನಿಖಿಲ್ ಜೊತೆ ಅವರ ನಾಮಪತ್ರ ಸಲ್ಲಿಸುವಾಗ ಉಪಸ್ಥಿತರಿರ್ತಾರೆ. ನಂತರದಲ್ಲಿ ತುಮಕೂರಿನಲ್ಲಿ ಇವರು ನಾಮಪತ್ರ ಸಲ್ಲಿಸಲಿಕ್ಕಿದ್ದಾರೆ. ಓಕೆ, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.